ನಾವು ಈ ಲೊಕೇಶನ್ ಹೆಂಗೆ ಬರ್ಬೋದು ಸರ್? ಸರ್ ನೀವು ಬೆಂಗಳೂರಿಂದ ಧರ್ಮವರಂ ಸ್ಟೇಟ್ ಹೈವೇ 9 ಇದೆ ಸರ್. ಬೆಂಗಳೂರು, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಹಿಂದೂಪುರ ಹಿಂಗೆ ಹೋಗುವಂಥದ್ದು. ಓಕೆ. ಸೊ ಈ ರೋಡಲ್ಲಿ ಸ್ಟ್ರೈಟ್ ಬಂದರೆ ಎಲ್ಲೂ ಟರ್ನಿಂಗ್ಸ್ ಇಲ್ಲ, ಒಂದೇ ಸ್ಟಾಪು ವಿದುರಾಶ್ವಥ ಸರ್. ಓಕೆ. ವಿದುರಾಶ್ವಥದಿಂದ ಒಳಗಡೆ ಬಂದರೆ ಒಂದು 10 ನಿಮಿಷ ದಾರಿ ಸರ್. ಓಕೆ. ನೀವು ಏನು ಹೇಳ್ತಾ ಇರಾ, ನಾವು ಲಾಂಗ್ ಟರ್ಮು ಗಿಡಗಳನ್ನ ಬೆಳೆದಿದ್ದೀವಿ. ಹೌದು. ಏಕೆಂದರೆ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಅವ್ರು ಇನ್ನು 15 ಇಯರ್ಸ್ಗೆ ಡಬಲ್ ಆಗಬೇಕು ಇಲ್ಲಿ ಹಾಕಿರೋ ಇನ್ವೆಸ್ಟ್ಮೆಂಟ್. ಹೌದು. ಯಾವ ಗಿಡ ಸರ್ ಲಾಂಗ್ ಟರ್ಮ್ ಗಿಡ ನೀವು ಹಾಕಿದ್ದೀನಿ ಅಂದರೆ? 2 ವಿಧವಾಗಿ ನಾವು ಕೊಡ್ತಾ ಇದ್ದೀವಿ. ಓಕೆ ಸರ್. ಒಂದು ಲಾಂಗ್ ಟರ್ಮ್ ಆಗಿ, ಇನ್ನೊಂದು ಶಾರ್ಟ್ ಟರ್ಮ್ ಆಗಿ. ಓಕೆ. ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಫಸ್ಟ್ ಹೇಳೋದಾದ್ರೆ ನನ್ನ ಪಕ್ಕದಲ್ಲಿರೋದೇ ವೈಟ್ ಸ್ಯಾಂಡಲ್ವುಡ್ ಸರ್. ಓಕೆ. ಓಕೆ. ಇದು ಈ ಶ್ರೀಗಂಧದ ಮರದಲ್ಲಿ ನಿಮ್ಗೆ 15 ವರ್ಷದ ನಂತರ ನೀವು ಟೋಟಲ್ ಲ್ಯಾಂಡ್ಗೆ ಏನು ಇನ್ವೆಸ್ಟ್ ಮಾಡಿರ್ತೀರಲ್ಲ, ಈ ಲ್ಯಾಂಡ್ಗಿಂತ ಆಲ್ಮೋಸ್ಟ್ 3 ಪಟ್ಟು 4 ಪಟ್ಟು ಹೆಚ್ಚಾಗಿ ಬರೀ ಶ್ರೀಗಂಧದಲ್ಲೇ ಬರುತ್ತೆ. ಇವತ್ತಿಗೆ ಇರೋ ಡಿಮಾಂಡ್ಗೆ ಈಗ ಬ್ಯೂಟಿ ಪ್ರಾಡಕ್ಟ್ಸ್ಗಾಗ್ಲಿ, ಸ್ಯಾಂಡಲ್ವುಡ್ ಇದ್ರೊಳಗಡೆ ಬರುವಂತ ಆಯಿಲ್, ಹಾರ್ಟ್ ವುಡ್, ಸ್ಯಾಪ್ ವುಡ್ ಪ್ರತಿ ಒಂದು ಪಾರ್ಟು ಕೂಡ, ಬೇರು ಕೂಡ ಇದರಲ್ಲಿ ಇಂಪಾರ್ಟೆಂಟ್. ನಿಮಗೆ ಶಾರ್ಟ್ ಟರ್ಮ್ ಅಂತಂದ್ರೆ ವರ್ಷ ಆನ್ಯುಯಲಿ ನಿಮ್ಗೆ ರಿಟರ್ನ್ಸ್ ಬರಬೇಕು, ಪ್ರಾಫಿಟ್ ಬರಬೇಕು ಅಂತ ನಾನೇನು ಮಾಡ್ತಾ ಇದ್ದೀನಿ, ಇದ್ರ ಜೊತೆ ಆಗಿ ನಿಮಗೆ ಆಲ್ಮೋಸ್ಟ್ 110-115 ವೆರೈಟಿಗಿಂತ ಜಾಸ್ತಿ ಫ್ರೂಟ್ಸ್ ಕೊಟ್ಟಿದ್ದೇನೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ನೋನಿ ಸರ್. ಓಕೆ. ಈ ನೋನಿ ಜೊತೆಗೆ ಈ 115 ವೆರೈಟಿಲಿ ಈ ನೋನಿ ಬರುತ್ತೆ, ನೇರಳೆ, ಓಕೆ, ಮತ್ತೆ ನಿಮ್ ಹಿಂದೆ ಇರುವಂತದ್ದು ಲಕ್ಷ್ಮಣ ಫಲ. ಎಲ್ಲ ಇಷ್ಟು ಚಿಕ್ಕ ಗಿಡದಲ್ಲೇ ಈಲ್ಡ್ ಸ್ಟಾರ್ಟ್ ಆಗಿದೆ ಸರ್. ಸೊ ಇದೇ ರೀತಿ ಪ್ರತಿಯೊಂದು ಗಿಡದಿಂದನೂ ನಾವು ಹಣ್ಣು ಈಲ್ಡ್ ಏನು ಬರುತ್ತೆ, ಈ ಹಣ್ಣನ್ನು ನೀವು ಪ್ರತಿ ಸತಿ ಫಾರ್ಮ್ಲ್ಯಾಂಡ್ಗೆ ಬಂದಾಗೆಲ್ಲ ನಿಮ್ಮ ಮನೆಗೆ ಬೇಕಾಗುವಷ್ಟು ಹಣ್ಣುಗಳನ್ನ ನೀವು ತೊಗೊಂಡೋಗಿ, ಜಸ್ಟ್ ನಾವು ಒಂದು 10-20 ಅಡಿ ನಡ್ಕೊಂಡು ಹೋಗೋಣ, 10 ವಿಧವಾದ ಹಣ್ಣಿನ ಗಿಡಗಳನ್ನ ನಾನು ತೋರಿಸ್ತೀನಿ. ಸೊ ಇದು ಜಸ್ಟ್ ಒಂದು 10-20 ಅಡಿ ಡಿಸ್ಟೆನ್ಸ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಅಂದ್ರೆ ಲೆಕ್ಕ ಹಾಕಿ ಸರ್, 55 ಎಕರೆಯಲ್ಲಿ ನಾನು ಎಷ್ಟು ಕೊಟ್ಟಿರ್ತೀವಿ. ನಮ್ಗೆ ಇಲ್ಲಿ ಇನ್ನೊಂದು ಏನು ಬರುತ್ತೆ ಅಂದ್ರೆ ಮಾವು, ಹಲಸು, ಮತ್ತೆ ಸಪೋಟ, ಸೀತಾಫಲ, ಮತ್ತೆ ಬಟರ್ ಫ್ರೂಟ್, ಪ್ಯಾಷನ್ ಫ್ರೂಟ್, ಸ್ಟಾರ್ ಫ್ರೂಟ್, ಮತ್ತೆ ಇದ್ರ ಜೊತೆಗೆ ಪೀಚ್, ಪ್ಲಮ್, ಈ ಎಷ್ಟು ವಿಧವನ್ನ ನಾವು ಕೊಟ್ಟಿದೀವಿ ಅಂತಂದ್ರೆ ಹೇಳ್ತಾ ಹೋದ್ರೆ 110 ವೆರೈಟಿ. ನಾವು ಯಲಂಕಲ್ಲೇ ಒಂದು ಸೈಡ್ ತಗೊಳ್ತೀವಿ ಅನ್ಕೊಳ್ಳಿ, ಅದಕ್ಕೂ ನಿಮ್ಮ ಫಾರ್ಮ್ ಲ್ಯಾಂಡ್ ಏನು ಡಿಫ್ರೆನ್ಸ್ ಸರ್? ಒಳ್ಳೆ ಪ್ರಶ್ನೆ ಸರ್. ಇದರಲ್ಲಿ ಮೇನ್ ಏನು ಅಂತಂದ್ರೆ, ಈಗ ನೀವು ಬೆಂಗಳೂರಲ್ಲಿ ಒಂದು 30-40 ಜಾಗದಲ್ಲಿ ಜಾಗ ತಗೊಂಡು ಅಲ್ಲಿ ನೀವು ಒಂದು ರೀತಿ ಮನೆ ಕಟ್ಟಬಹುದು ಅಷ್ಟೇ ಸರ್. ಹೌದು. ಈ ರೀತಿಯಾಗಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಒಂದು ಫಾರ್ಮ್ ಪ್ಲಾಟ್ ತೆಗೆದ್ರೆ ಒಂದು ಪ್ಲಾಟ್ ತಗೊಂಡು ಅಲ್ಲೊಂದು ಮನೆ ಕಟ್ಕೊಂಡು ವರ್ಕ್ ಫ್ರಮ್ ಹೋಮ್, ಒಂದ್ ಒಳ್ಳೆ ನೇಚರ್ ಮಧ್ಯ, ಒಂದ್ ಒಳ್ಳೆ ಕ್ಲೈಮೇಟ್ ಮಧ್ಯ ನೀವು ಕೂತು ಕೆಲಸ ಮಾಡೋದು, ಆ ಫೀಲೇ ಬೇರೆ ಸರ್. 100% ಫ್ರೆಶ್ ಗಾಳಿ. ಹೌದು. ಇನ್ನೊಂದು ವೀಕೆಂಡ್ ಹೋಮ್ ಆಗಿ ಯೂಸ್ ಮಾಡಬಹುದು ಸರ್. ನಮ್ಮ ಎದುರಿಗೆ, ನಮ್ಮ ಪಕ್ಕದಲ್ಲಿ ಕಾಣ್ತಾ ಇರೋದು ಗೆಸ್ಟ್ ಹೌಸ್ ಸರ್. ಅದು ಕಾಮನ್ ಬಿಲ್ಡಿಂಗ್ ಇರುತ್ತೆ. 3 ಫ್ಯಾಮಿಲಿ ಬಂದ್ರೆ ಈಸಿಯಾಗಿ ಸ್ಟೇ ಮಾಡುವಂತದ್ದು, 3 ರೂಮ್ ಇರುವಂತ. ಸೊ ಇದರ ಆಪೋಸಿಟ್ ಇರುವಂತದ್ದೇ ನಿಮ್ಗೆ ಅನಿಮಲ್ ಅಂಡ್ ಬರ್ಡ್ ಫಾರ್ಮ್ ಸರ್. ನೀರಿನ ವ್ಯವಸ್ಥೆ ನೀವು ನೋಡ್ತಾ ಇರಬಹುದು, ನೋಡಿ ಡ್ರಿಪ್ ಲೈನ್ ಕೊಟ್ಟಿದ್ದೀವಿ ಸರ್. ಈ ಅರೋಮಾ ಸ್ಯಾಂಡೋಲೋ ಫಾರ್ಮ್ ಲ್ಯಾಂಡ್ ಟೋಟಲ್ ಆಗಿ 55 ಎಕರೆ ಮಾಡಿರುವಂತದ್ದು.